ಘಟ್ಟ ಭಾಗದಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಇದರಿಂದಾಗಿ ರಾಜ್ಯದ ಉತ್ತರ ಭಾಗದ ನದಿಗಳು ತುಂಬಿ ತುಳುಕ್ತಾ ಇವೆ. ಅದರಲ್ಲೂ ಕೃಷ್ಣೆ ಒಡಲಿನಲ್ಲಿ ನೀರು ಭೋರ್ಗರಿತಾ ಇದೆ. ನದಿ ತೀರದ ಪ್ರದೇಶಗಳಲ್ಲಿ ಬೆಳೆಗೆಲ್ಲ ಜಲಾಹುತಿಯಾಗಿದೆ. ಸ್ವಲ್ಪ ಬೆಳೆ ಎಲ್ಲ ಚಿಗುರು ಹೊಡೆಯುತ್ತಿದ್ದು. ಸೊ ಈಗ ಮತ್ತೆ ನೀರು ಬಂದಿದೆ. ಸೊ ಇನ್ನು ಮುಂದೆ ಮೇಲೆ ಏನಾಗ್ತಿದೆ ಅಂದ್ರೆ ಬೆಳೆ ಬರಕ್ ಸಾಧ್ಯ ಇಲ್ಲ. ರೈತರ ಕಣ್ಣೀರು ಒರೆಸ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ. ಕಬ್ಬು ಮುಳುಗಿದೆ, ಮೆಕ್ಕೆಜೋಳ ಮಾಯವಾಗಿದೆ, ಶೇಂಗಾ, ಉದ್ದು, ತೊಗರಿ ಕೂಡ ಜಲಾವೃತಗೊಂಡಿವೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರುವ ಕೃಷ್ಣಾ ನದಿಯೊಡಲು ಅಕ್ಕಪಕ್ಕದ ಜಮೀನುಗಳನ್ನು ಸ್ವಾಹ ಮಾಡ್ತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದ ರಾಜ್ಯದ ಉತ್ತರ ಭಾಗದ ನದಿಗಳು ತುಂಬಿ ತುಳುಕ್ತಿವೆ. ಕೃಷ್ಣಾ ನದಿಯಲ್ಲಿ 90,000 ಕ್ಯೂಸೆಕ್ಗೂ ಹೆಚ್ಚು ನೀರು ಹರಿಯುತ್ತಿದೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಭಾಗದ ಅನೇಕ ಕಡೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಕೇವಲ 15 ದಿನಗಳ ಅಂತರದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಎರಡನೇ ಬಾರಿಗೆ 106 ಎಕರೆ ಜಮೀನು ಮುಳುಗಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ, ಮಾಂಜರಿ, ಬಾವನಸೌಂದತ್ತಿ ಭಾಗದಲ್ಲಿ ನದಿ ತೀರದ ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಮೆಕ್ಕೆಜೋಳ, ಶೇಂಗಾ, ಉದ್ದು, ತೊಗರಿ, ಕಬ್ಬು ಬೆಳೆ ಜಲಾವೃತಗೊಂಡಿವೆ. ದಿವಸದಿಂದ ಆ ಟೈಮ್ದಾಗೂ ಮಳಿ ಹೆಚ್ಚಾಕಿಸಿಂದ ಎಲ್ಲ ಹೊಳಿ ಬಂದ ಎಲ್ಲ ಬೆಳೆಗಳೆಲ್ಲ ಹಾಳಾಗತ್ತಿದ್ದು. ಸೊ ಈಗೂ ಕೂಡ ಮತ್ತೆ ಅದೇ ರೀತಿ ಆಗೈತಿ. ಈಗ ಏನೋ ಒಂದು ಸ್ವಲ್ಪ ಹೊಳಿ ಇಳಿದು ಮತ್ತು ನೀರು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಳೆ ಎಲ್ಲ ಚಿಗುರು ಹೊಡೆಯುತ್ತಿದ್ದು. ಸೊ ಈಗ ಮತ್ತೆ ನೀರು ಬಂದೈತಿ. ಸೊ ಇನ್ನು ಮುಂದೆ ಮೇಲೆ ಏನಾಗ್ತೈತಿ ಅಂದರೆ ಬೆಳೆ ಅವು ಬರಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ರೈತರ ಬೆಳೆ ಪರಿಹಾರ ಹಾಳು ಆಗಿದಾವೋ ಅವನ್ನೆಲ್ಲ ಪರಿಹಾರವನ್ನು ಕೊಟ್ಟು ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ. ಜಮೀನುಗಳಿಗೆ ಮತ್ತೆ ಮತ್ತೆ ನುಗ್ತಿರುವ ನದಿ ನೀರಿನಿಂದಾಗಿ ಬೆಳೆಯೆಲ್ಲವೂ ಕೊಳೆಯೋ ಆತಂಕ ಎದುರಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಇನ್ನು 3 ದಿನದಲ್ಲಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 8 ಸಂಪರ್ಕ ಸೇತುವೆಗಳು ಮುಳುಗಿವೆ. ಇದರಿಂದ ಅನೇಕ ಗ್ರಾಮಗಳ ರಸ್ತೆ ಸಂಪರ್ಕವು ಕಡಿತಗೊಂಡಿದೆ. ಬಣಗುಡುತ್ತಿದ್ದ ಬಸವಸಾಗರಕ್ಕೆ ಹರಿದು ಬಂದ ನೀರು. ಇನ್ನು ಮಳೆಯಿಲ್ಲದೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ ಬರಿದಾಗಿತ್ತು. ಆದರೆ ಕೃಷ್ಣಾ ನದಿಯಲ್ಲಿನ ಅಪಾರ ಪ್ರಮಾಣದ ನೀರಿನಿಂದಾಗಿ ಡ್ಯಾಂ ಈಗ ತುಂಬುತ್ತಿದೆ. ನಿನ್ನೆಯಿಂದ ಜಲಾಶಯಕ್ಕೆ 67,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಹೀಗಾಗಿ ಡ್ಯಾಂನ 6 ಕ್ರಸ್ಟ್ ಗೇಟ್ಗಳನ್ನು ತೆರೆದಿದ್ದು ನದಿಗೆ 37,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಇದರಿಂದಾಗಿ ನದಿಯಂಚಿನ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ಕರಾವಳಿ ಭಾಗದಲ್ಲಿ ಇವತ್ತು ಭಾರೀ ಮಳೆ ನಿರೀಕ್ಷೆ ಇತ್ತು. ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದರಿಂದ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಂಗನವಾಡಿಯಿಂದ ಪಿಯುಸಿ ತನಕ ಜಿಲ್ಲಾಡಳಿತ ರಜೆ ನೀಡಿತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಲಿಲ್ಲ. ಬ್ಯೂರೋ ರಿಪೋರ್ಟ್, TV9.